ನೋಡಿ, ಇದು ಕೋಲಾರ ಜಿಲ್ಲೆಯ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಮಾರ್ಕೆಟ್ ರಸ್ತೆ. ಆ ರಸ್ತೆ ಇದು ನೋಡಿ. ಮೂಟೆಗಳಲ್ಲಿ ಇರ್ತಕ್ಕಂಥದ್ದು ಏನು ನೋಡಿ, ಇದರಲ್ಲಿ ಹುಳಗಳು ಯಾವ ರೀತಿ ಇದೆ ನೋಡಿ. ಈ ಎಲ್ಲ ಮೂಟೆಗಳಲ್ಲಿ ಏನು ಮಟನ್, ಏನು ಮಾಂಸದ ತ್ಯಾಜ್ಯ ಇದೆ, ಇಲ್ಲಿ ತಗೊಂಬಂದು ಹಾಕಿರ್ತಾರೆ. ಇದು ಸಂಪೂರ್ಣವಾಗಿ ಕೋಲಾರ ನಗರದ ತ್ಯಾಜ್ಯನ ತಗೊಂಬಂದು ಇಲ್ಲಿ ಹಾಕಿರ್ತಕ್ಕಂಥ ಸನ್ನಿವೇಶ ಇದು. ಇನ್ನು ಇದರಲ್ಲಿ ನೋಡಿ, ಈ ಚರಂಡಿ ಏನು ಕೆರೆಗೆ ಹೋಗುವಂಥ ಚರಂಡಿಯಲ್ಲಿ ಈ ಮಟನ್ ತ್ಯಾಜ್ಯ, ಮಾಂಸದ ತ್ಯಾಜ್ಯನ ತಗೊಬಂದು ಹಾಕಿರ್ತಾರೆ. ಇದೆಲ್ಲ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇನ್ನು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತ ನೋಡ್ಬೋದು. ಅದೇ ರೀತಿಯಾಗಿ ನೋಡಿ, ಇದು ಮಟನ್ದು ಏನು ಸ್ಮೆಲ್ ಬರುತ್ತಂದರೆ ಅಷ್ಟು ಸ್ಮೆಲ್ ಬರ್ತದೆ. ಇದೇನು ಕೋಲಾರ ನಗರದ ಮಟನ್ ಮಾಂಸದ ಅಂಗಡಿಗಳಲ್ಲಿರ್ತಕ್ಕಂಥ ವೇಸ್ಟ್ ಇದು ತಗೊಂಬಂದು ಹಾಕಿರೋದ್ರಿಂದ, ಇದು ತೆರವುಗೊಳಿಸದೇ ಇರೋದರಿಂದ ಎಲ್ಲ ಹುಳುಗಳು ಉತ್ಪತ್ತಿಯಾಗಿದೆ. ಎಲ್ಲ ಮೂಟೆಗಳಲ್ಲೂ ಮಾಂಸದ ತ್ಯಾಜ್ಯ ಇದು. ಏನು ಕೋಲಾರ ನಗರಸಭೆಯು ಸಂಪೂರ್ಣವಾಗಿ ವಿಫಲಗೊಂಡಿದೆ. ಇದು ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಿ, ಇದೇನೋ ಬೋಟಿ ಕಲಜ ಇದೆಲ್ಲ ಫುಲ್ಲು ಜಾಸ್ತಿ ದಿನ ಆಗಿರೋದ್ರಿಂದ ನಾಯಿಗಳು ಕಿತ್ತು ಇದಾಡಿರುತ್ತೆ. ಇದು ಮುಂದಿನ ದಿನಗಳಲ್ಲಿ ಇದೇನು ವಿಷಕಾರಿ ಹುಳುಗಳಾಗಿ ಮಾರ್ಪಡ್ತವೆ. ಇದನ್ನು ನೋಡ್ಬೋದು. ಏನು ಕೋಲಾರ ನಗರದ ಕಟಿಂಗ್ ಸಲೂನ್ ಶಾಪ್ಗಳಲ್ಲಿ ಇದ್ದಂಥ ಈ ಕಟಿಂಗ್ ಮಾಡಿದ ಕೂದಲಿನ ಒಂದು ತ್ಯಾಜ್ಯವನ್ನು ತಗೊಂಬಂದು ಇಲ್ಲಿ ಸುರಿದಿರ್ತಾರೆ. ಇದನ್ನು ನೋಡ್ಬೋದು. ಇನ್ನು ಫ್ರೂಟ್ಸ್ ಅಂಗಡಿಗಳಲ್ಲಿ ಮಿಕ್ಕಿದ ತ್ಯಾಜ್ಯ ಬಾಳೆಹಣ್ಣು ಇದನ್ನು ತಗೊಂಬಂದು ಇದೇ ರಸ್ತೆ ಪಕ್ಕದಲ್ಲಿ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಹಾಕಿರ್ತಾರೆ. ಇದು ನಮ್ಮ ಕೋಲಾರ ನಗರಸಭೆ ಎಷ್ಟು ನಿರ್ಲಕ್ಷ್ಯತೆ ವಹಿಸ್ತಾ ಇದೆ ಅಂತ ಈ ಒಂದು ವಿಡಿಯೋಗಳಲ್ಲಿ ನೋಡ್ಬೋದು. ಇಲ್ಲಿ ಸುಮಾರು 1 ಕಿಲೋಮೀಟ್ರ್ ಉದ್ದ ಬರೀ ತ್ಯಾಜ್ಯ. ಮತ್ತು ಇದು ನೋಡ್ಬೋದು, ಹೋಟೆಲಿನಲ್ಲಿರುವಂಥ ತ್ಯಾಜ್ಯ ಇದು. ಮತ್ತು ಜ್ಯೂಸ್ ಅಂಗಡಿಗಳ ತ್ಯಾಜ್ಯ ಇದೆ. ಎಲ್ಲ ಥರದ ತ್ಯಾಜ್ಯ ಇಲ್ಲಿ ಆಗಿದೆ. ಇನ್ನು ಈ ಒಂದು ಏನು ರಾಷ್ಟ್ರೀಯ ಹೈವೇ ಪಕ್ಕದಲ್ಲಿರುವ ಅಂಗಡಿಗಳು, ಎಕ್ಸಾಂಪಲ್ ಇವು ಯಾವುದು ಸೀಟ್ ಅಂಗಡಿಗಳು, ಅಲ್ಲಿ ಇರ್ತಕ್ಕಂಥ ತ್ಯಾಜ್ಯವನ್ನು ತಗೊಂಬಂದು ಇಲ್ಲಿ ಸುರಿದಿರ್ತಾರೆ. ಇದು ನೋಡಿ, ಮೀನಿನ ಅಂಗಡಿಯ ತ್ಯಾಜ್ಯ ಇದು. ಇದನ್ನು ತಗೊಂಬಂದು ಇಲ್ಲಿ ಹಾಕಿರ್ತಾರೆ. ಇದು ಸಂಪೂರ್ಣವಾಗಿ ಮಳೆಯ ನೀರಿನಿಂದ ಕೊಚ್ಚಿ ಇದೇನು ಕೆರೆಗೆ ಸೇರುವಂಥ ಪ್ರಸಂಗ ಇಲ್ಲಿ ಕಂಡುಬರ್ತಾ ಇದೆ. ಸುಮಾರು ಬಾರಿ ಯೋಜನಾ ನಿರ್ದೇಶಕರಿಗೆ, ಕೋಲಾರ ಜಿಲ್ಲೆಯ ಯೋಜನಾ ನಿರ್ದೇಶಕರು, ನಗರಾಭಿವೃದ್ಧಿ ಕೋಶರವರಿಗೆ ದಿನನಿತ್ಯ ನಾವು ವಿಡಿಯೋ ಮಾಡಿನ ಅವ್ರಿಗೆ ಕಳಿಸ್ತಾ ಇದ್ದೀವಿ. ಆದರೆ ಯಾವುದೇ ತರಹದ ಬದಲಾವಣೆಗಳಾಗಲಿ ಇಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಾಗಲಿ ಆಗಿರೋದಿಲ್ಲ. ಸುಮ್ಮನೆ ನಾವು ವಿಡಿಯೋ ಮಾಡ್ತೀವಿ ಅಷ್ಟೇ, ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇದು UDD ಗಮನಕ್ಕೂ ಹೋಗ್ತಾ ಇದೆ, ಯಾರು ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ನೋಡಿ, ಈ ಏನು ಮೀನಿನ ಅಂಗಡಿಯ ತ್ಯಾಜ್ಯವನ್ನು, ಉಳಿದಂಥ ಮೀನುಗಳನ್ನು ಈ ಒಂದು ರಸ್ತೆಯಲ್ಲಿ ಸುರಿದಿರ್ತಾರೆ. ಇದು ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತ ಹೇಳ್ಬೋದು. ಅದು ರಾಷ್ಟ್ರೀಯ ಹೆದ್ದಾರಿ ಪಕ್ಕ. ಈ ಒಂದು ಅದರ ಜೊತೆಗೆ ಕೊಳೆತ ತರಕಾರಿಗಳನ್ನು ಇದೇ ರಸ್ತೆಯಲ್ಲಿ ಹಾಕಿರ್ತಾರೆ. ಮತ್ತು ಅಲ್ಲಿ ತಾವು ನೋಡ್ಬೋದು, ಏನು ಕಬ್ಬಿನ ಜ್ಯೂಸ್ ಅಂಗಡಿಗಳಲ್ಲಿರತಕ್ಕಂಥ ತ್ಯಾಜ್ಯನ ತಗೊಂಬಂದು ಅಲ್ಲಿ ಹಾಕಿರ್ತಾರೆ. ಮತ್ತು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕವರ್ಗಳು ಇಲ್ಲಿದೆ. ಸುಮಾರು ಮೀನಿನ ಅಂಗಡಿಗಳು ಏನಿದೆಯೋ ಎಲ್ಲ ಕಸ, ಎಲ್ಲ ತ್ಯಾಜ್ಯ, ಮೀನಿನ ಅಂಗಡಿ ಎಲ್ಲ ತ್ಯಾಜ್ಯವನ್ನು ಇಲ್ಲಿ ಸುರಿದಿರ್ತಾರೆ. ಈ ಮಳೆ ಬಿದ್ದಂಥ ನೀರು ಈ ಒಂದು ತ್ಯಾಜ್ಯ ಜೊತೆಗೆ ಮಿಕ್ಸ್ ಆಗಿ ಈ ಒಂದು ಕೆರೆ ಸೇರ್ತಕ್ಕಂಥ ದೃಶ್ಯ ಇಲ್ಲಿ ಕಂಡುಬರ್ತಾ ಇದೆ. ಮತ್ತು ಈ ಏನು ಕೋಲಾರದ ನಗರದ ಈ ಅಂಗಡಿಗಳಲ್ಲಿ ಏನು ತ್ಯಾಜ್ಯ ಇರುತ್ತೋ ಎಲ್ಲ ತ್ಯಾಜ್ಯನ ತಗೊಂಬಂದು ಇಲ್ಲಿ ಸುರಿದಿರ್ತಾರೆ.
ನೋಡಿ ಇಲ್ಲಿ ಕೋಳಿ ಅಂಗಡಿಗಳದ್ದು ಏನಿದೆಯೋ ಕೋಳಿ ಮಾಂಸದ ಅಂಗಡಿಗಳ ತ್ಯಾಜ್ಯ ಇದು ನೋಡಿ ಈ ರೀತಿ ಕಂಡು ಬಂದಿದೆ. ಯಾವ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ, ಸುಮ್ಮನೆ ಹೆಸರಿಗೆ ಅಧಿಕಾರಿಗಳಿದ್ದಾರೆ. ಇದನ್ನು ಯಾರು ಪ್ರಶ್ನೆ ಮಾಡೋಕ್ಕೆ ಹೋದರೆ ಅವರಿಗೆ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ನೋಡಿ ಮೀನುಗಳದ್ದು ಯಾವ ರೀತಿ ಇಲ್ಲಿ ಮೀನು ಈ ಥರ ಹೋಗ್ತಾ ಇದೆ, ಫುಲ್ಲು ಸ್ಮೆಲ್ಲು ಇರೋಕ್ಕಾಗ್ತಾಯಿಲ್ಲ. ಸುಮಾರು 1 ಕಿಲೋಮೀಟರ್ ಉದ್ದ ಏನು ಕೋಲಾರ ನಗರದ ನೆರೆಹೊರೆಯ ಅಂಗಡಿಗಳ ತ್ಯಾಜ್ಯ ಎಲ್ಲ ತಗೊಂಬಂದು ಈ ಒಂದು ರಾಷ್ಟ್ರೀಯ ಹೆದ್ದಾರಿ KB ಪಕ್ಕ ಮತ್ತು ಮಾರ್ಕೆಟ್ ರಸ್ತೆಯ ಸರ್ವಿಸ್ ರಸ್ತೆಗಳಲ್ಲಿ ಅರ್ಧ ರಸ್ತೆಗೆ ಬಂದಿರತಕ್ಕಂಥ ದೃಶ್ಯ ಕಂಡುಬಂದಿದೆ. ಇಲ್ಲಿ ಕೋಲಾರ ಜಿಲ್ಲೆಯ ಯಾವ ಕಮಿಷನರ್, ಪೌರಾಯುಕ್ತರಾಗಲಿ, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಆಗಲಿ ಯಾರೂ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ಬೆಂಕಿಯನ್ನು ಸಹ ಇಡ್ತಾರೆ. ಈಗ ಮಳೆ ಬಿದ್ದಿರೋದ್ರಿಂದ ಏನು ಮಾಂಸದ ತ್ಯಾಜ್ಯ ನೀರಿನಲ್ಲಿ ಮಿಶ್ರಣ ಆಗಿ ಈ ಒಂದು ಮಿಶ್ರಣವಾದಂಥ ಕಶ್ಮಲ ನೀರು ಕೋಲಾರ ಕೆರೆಯನ್ನು ಸೇರ್ತಾ ಇದೆ. ಇದು ಸಂಪೂರ್ಣವಾಗಿ ನೀರು ಹದಗೆಡೋದಕ್ಕೆ ಮತ್ತು ಪರಿಸರ ಹಾಳಾಗೋದಕ್ಕೆ ಕೋಲಾರ ನಗರಸಭೆ ಇಲ್ಲ ಅಂದರೆ ಏನು ರಾಷ್ಟ್ರೀಯ ಹೆದ್ದಾರಿ ಲ್ಯಾಂಕ್ ಓವರ್ ಬರುತ್ತೋ ಏನೋ ಗೊತ್ತಿಲ್ಲ. ಈ ಕೂಡಲೇ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಂಡು ಈ ಸಮಸ್ಯೆನ, ನನಗೆ ಗೊತ್ತಿದ್ದಂಗೆ ಕೋಲಾರ ನಗರದ ಕಸ ಎಲ್ಲ ಇಲ್ಲಿ ಬರ್ತಾಯಿದೆ ಅಂದರೆ ಕೋಲಾರ ನಗರಸಭೆ ಮಾರ್ಗದರ್ಶನ ಇಲ್ಲ. ಟ್ರೇಡ್ ಲೈಸೆನ್ಸ್ ಕೊಡುವಾಗ ಇದು ಸಂಪೂರ್ಣ ತ್ಯಾಜ್ಯವನ್ನು ನಗರಸಭೆ ವಾಹನಗಳಿಗೆ ಒಪ್ಪಿಸಬೇಕು. ಅವರು ಕಸವನ್ನು ಸ್ವೀಕರಿಸದೇ ಇರೋ ಕಾರಣ ಈ ಒಂದು ರೀತಿಯಾಗಿ ಎಲ್ಲ ಅಂಗಡಿಗಳ ತ್ಯಾಜ್ಯವನ್ನು ಇಲ್ಲಿ ತಗೊಂಬಂದು ಸುರಿತಾರೆ. ಈಗ ನೋಡಿ ಅಲ್ಲಿಂದ ಬರ್ತಕ್ಕಂಥ ಮಟನ್ನು ಮತ್ತು ಮಾಂಸದ ತ್ಯಾಜ್ಯಗಳು ಎಲ್ಲ ತ್ಯಾಜ್ಯಗಳ ಒಂದು ನೀರು ಮಿಶ್ರಣ ಆಗಿ ಇಲ್ಲಿ ಸೇರ್ತಾ ಇದೆ. ಈ ಒಂದು ನೀರು ಕೋಲಾರ ಜಿಲ್ಲೆಯ ಕೋಲಾರಮ್ಮ ಕೆರೆಗೆ ಸೇರ್ತಾ ಇದೆ. ಇನ್ನು ಯಾವ ರೀತಿಯಾಗಿ ನಮ್ಮ ಪರಿಸರ ಹಾಳಾಗ್ತಾಯಿದೆ ನೋಡಿ, ಇದು ಯಾವ ರೀತಿ ಇದೆ ಅಂತ ನಾವು ನೋಡ್ಬೋದು. ಈ ನೋಡಿ ಈ ಒಂದು ಚರಂಡಿಯಲ್ಲಿ ಏನು ಮೀನು ತ್ಯಾಜ್ಯ ಮಟನ್ನು ಎಲ್ಲ ಇದು ಮಿಕ್ಸ್ ಆಗಿ ಇದನ್ನು ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರು ಒಮ್ಮೆ ದಯವಿಟ್ಟು ಇದಕ್ಕೆ ಕಡೆ ಬಂದು ಅಟ್ಲೀಸ್ಟ್ ಏನೋ ತಮ್ಮ ಒಂದು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ವಹಿಸಿದ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಯೋಜನಾ ನಿರ್ದೇಶಕರು ದಯವಿಟ್ಟು ಈ ಕಡೆ ತಾವು ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಈ ಒಂದು ಕಸದ ಸಮಸ್ಯೆಯನ್ನು ಮತ್ತು ಪರಿಸರ ಹಾಳಾಗೋದನ್ನು ತಪ್ಪಿಸಬೇಕು. ದಯವಿಟ್ಟು ಮುಖ್ಯವಾಗಿ ಪರಿಸರ ಅಧಿಕಾರಿಗಳು ಇತ್ತ ಕಡೆ ಒಂದು ಗಮನ ಹರಿಸ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.